ಎಂಬತಕ್ಕಂಥ ಹೆಮ್ಮೆ ಕೂಡ ನನಗೆ. ರಾಜ್ಕುಮಾರ್ ಅವರು ಭಕ್ತ ಅಂಬರೀಷ ಕಥೆಯನ್ನು ಬೆಳ್ಳಿ ತೆರೆಗೆ ತರಲು ಬಯಸಿದ್ದರು. ಹಾಡಿನ ಧ್ವನಿ ಮುದ್ರಣ ಆಕಾಶ್ ಆಡಿಯೋದಲ್ಲಿ ನೆರವೇರಿತು. ಈ ಹಂತದಲ್ಲಿ ಯಾರೂ ನಿರೀಕ್ಷಿಸಿರದಿದ್ದ ಆಘಾತವೊಂದು ರಾಜ್ಕುಮಾರ್ ಜೀವನದಲ್ಲಿ ಘಟಿಸಿತು. 2000 ಜುಲೈ 30ನೇ ತಾರೀಕು ರಾಜ್ಕುಮಾರ್ ಅವರನ್ನ ಕಾಡುಗಳ್ಳ ಹಾಗೂ ದಂತ ಚೋರ ವೀರಪ್ಪನ್ ಅಪಹರಿಸಿದ್ದ. ವೀರಪ್ಪನ್ ರಾಜ್ಕುಮಾರ್ ಅವರನ್ನ ಬಂಧಿಸಿಟ್ಟಿದ್ದ 108 ದಿನಗಳವರೆಗೂ ಚಿತ್ರೋದ್ಯಮ ಸ್ತಬ್ಧವಾಯಿತು. ಅಂತೂ ಇಂತೂ 108 ದಿನಗಳ ವಾನಪ್ರಸ್ಥ ಆಶ್ರಮದಿಂದ ರಾಜ್ಕುಮಾರ್ ಹಿಂತಿರುಗಿ ಬಂದರು. ಕನ್ನಡ ನಾಡಿಗೆ ನಾಡೆ ರಾಜ್ಕುಮಾರ್ ಅವರಿಗೆ ಅಭೂತಪೂರ್ವ ಸ್ವಾಗತ ನೀಡಿತು. ಹಬ್ಬದ ಕಳೆ ನಾಡಿನಾದ್ಯಂತ ತುಂಬಿ ಬಂದಿತ್ತು. ಇದೇ ಸರ್ ನಿಜವಾದ ಸತ್ಯವಾದ ಮಾರ್ಗ ಯಾವುದಪ್ಪ ರಾಜ್ಕುಮಾರ್ ಕಂಡುಕೊಂಡಿದ್ದು, ರಾಜ್ಕುಮಾರ್ ಗೋಚರವಾಗಿದ್ದು, ರಾಜ್ಕುಮಾರ್ ನಡೆದು ಬಂದಿತ್ತು ಅಂತಂದ್ರೆ ರಾಜ್ಕುಮಾರ್ ದಂಪತಿಗಳಿಗೆ 3 ಗಂಡು ಹಾಗೂ 2 ಹೆಣ್ಣು ಮಕ್ಕಳು. ಶಿವರಾಜ್ ಕುಮಾರ್, ಲಕ್ಷ್ಮಿ, ರಾಘವೇಂದ್ರ ರಾಜ್ಕುಮಾರ್, ಪೂರ್ಣಿಮಾ ಹಾಗೂ ಪುನೀತ್ ರಾಜ್ಕುಮಾರ್. ಓದಿದ್ರು ಅದೆಲ್ಲ ಹೋಗಿ ತಪ್ಪ ಹಾಕದ ಆಲ್ದ ಮರ ಅಂತ ಅವರ ಗಾಳಿ ಈ ಕಡೆಗೆ ಬೀಸುತ್ತಾರೆ. ಬೀಸೋದ ಕಾರಣ ನಮ್ಮ ಚಿಕ್ಕವನಿದೆ ನೋಡಿ, ಪುನೀತ್, ಅವನು ಚಿಕ್ಕದ್ರಲ್ಲಿ ಆಕ್ಟ್ ಮಾಡ್ಬಿಟ್ನಲ್ಲ. ಮತ್ತೆ ದೊಡ್ಡವನಿಗೂ ಅದು ಬಂದ್ಬಿಟ್ಟು ಸ್ವಲ್ಪ ನ್ಯಾಷನಲ್ ಅವಾರ್ಡ್ ಎಲ್ಲ ಬಂದಲ್ಲ. ಅದರಿಂದ ಇವನಿಗೂ ಸ್ವಲ್ಪ ಹುಚ್ಚು, ನಾನು ಹೋಗ್ಬೇಕು ಅಂತ ಹೇಳಿ ದೊಡ್ಡವನಿಗೂ ಇವನು ನಾನು ಟ್ರಾಗ್ತೀನಿ ಅಂತ ಅಂತಿದ್ದಾನೆ. 2ನೇ ಆಗ ಅವ್ರಿಗೂ ಕಾರಿಗೆಲ್ಲ ತಗೋದು ಮದ್ರಾಸಲ್ಲಿ ಮೆಡಿಕಲ್ ಕಾಲೇಜ್ ಅವರು 1 ವರ್ಷ ಹೊಡೆದು, ಆಮೇಲೆ 2ನೇ ವರ್ಷ ನಾವು ಯಜಮಾನ್ರು ಮನೆ ಒಳಗೆ ಇದ್ದು ಯಾಕೆ ಹೀಗೆ ಅಂತ. ಆಮೇಲೆ ಪಾರ್ವತಿ ನೋಡಿ ಏನು ಆಕ್ಟ್ ಮಾಡ್ಬೇಕಂತ ಅವನು. ಆಮೇಲೆ ಆಕೆಗೆ ಸ್ವಲ್ಪ ಅಸಮಾಧಾನ ಆಗ್ತಿತ್ತು, ಅವಳು ಸರಿಯಾಗಿ ಮಾತಾಡಿಸ್ತಿರ್ಲಿಲ್ಲ ಅವನು. ಆಮೇಲೆ ನಾನು ಹೇಳಿದೆ ಕೇಳ್ಕೊಂಡ್ಬಿಡ, ಏನೋ ಅವ್ರ ಇಚ್ಛೆ. ಇವಾಗ ಮೆಜಾರಿಟಿ ಬಂದವರು ನಾವು ಅವ್ರನ್ನ ಇಲ್ಲ ಹಾಗೆ ಕುಡ್ದು ಹೀಗೆ ಕುಡ್ದು ಅಂತ ಅವ್ರನ್ನ ಭೀತಿ ಮತ್ತೊಂದು ಬೆದರ್ಸೋಕೆ ಹೋದಾಗ ಅವರು ನಮ್ಮ ದಾರಿ ಬರದೇ ಹೋಗಬಹುದು. ನಾನೇನು ಅವ್ರನ್ನ ಪ್ರೇರೇಪಿಸಿ ನೀವು ಬಂದ್ರೆ ಪಾಠ ಮಾಡ್ರೆ ಹಾಗೆ ಯಾರು. ರಾಜ್ಕುಮಾರ್ ಅವರ